ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಇದೀಗ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಜಾಮೀನು ಮಂಜೂರಾಗಿದೆ. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಬಿಗ್ ರಿಲೀಫ್. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಜಾಮೀನು ಮಂಜೂರು. 82ನೇ ವಿಶೇಷ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ ಕೋರ್ಟ್ 2 ಲಕ್ಷ ಬಾಂಡ್, 2 ಶ್ಯೂರಿಟಿ ನೀಡುವಂತೆ ಷರತ್ತು. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದ ಶಾಸಕ, ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದ ಭೈರತಿ ಬಸವರಾಜ್ ಫೆಬ್ರವರಿ 12ರಂದು ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದ ಸಿಐಡಿ ಆಫೀಸರ್. ಮಾಜಿ ಸಚಿವ ಭೈರತಿ ಬಸವರಾಜ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಜಾಮೀನು ಮಂಜೂರಾಗಿರುವಂತದ್ದು. 82ನೇ ವಿಶೇಷ ಕೋರ್ಟ್ ಇದೀಗ ಜಾಮೀನು ಮಂಜೂರು ಮಾಡಿದೆ. ಷರತ್ತುಬದ್ಧ ಜಾಮೀನು, 2 ಲಕ್ಷ ಬಾಂಡ್ ಮತ್ತು 2 ಶ್ಯೂರಿಟಿ ನೀಡುವಂತೆ ಷರತ್ತನ್ನ ಕೊಟ್ಟು ಅಲ್ಲಿ ಜಾಮೀನು ಮಂಜೂರು ಮಾಡಿದೆ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು. ಪ್ರಕರಣದಲ್ಲಿ 5ನೇ ಆರೋಪಿ ಭೈರತಿ ಬಸವರಾಜ್ ಫೆಬ್ರವರಿ 12ರಂದು ಏರ್ಪೋರ್ಟ್ನಲ್ಲಿ ಬಂಧಿಸಿದ್ದ ಸಿಐಡಿ ಆಫೀಸರ್ಸ್. ನೋಡಿ, ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಾಜಿ ಸಚಿವರಾದಂತಹ ಭೈರತಿ ಬಸವರಾಜ್ನ ಹುಡುಕಾಟ, ಪೊಲೀಸರು ಯಾವ ರೇಂಜ್ಗೆ ಹುಡುಕಾಟವನ್ನು ನಡೆಸ್ತಾರೆ ಅಂತಂದ್ರೆ ಅಜ್ಞಾತವಾಸಿ ಆಗ್ಬಿಟ್ಟಿದ್ರು. ಇವೇನು ಕೇಸ್ ಹೊರಗಡೆ ಬರುತ್ತೆ, ಇದರಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಏನು ಬರುತ್ತೆ, 5ನೇ ಆರೋಪಿ ಅನ್ನುವಂಥದ್ದು ಏನು ಗೊತ್ತಾಗುತ್ತೆ. ಇದು ಗೊತ್ತಾದ ಬಳಿಕ ಅಜ್ಞಾತವಾಸಿ ಆಗ್ಬಿಟ್ಟಿದ್ರು. ಚಳಿಗಾಲದ ಅಧಿವೇಶನ ನಡೀತಾ ಇರುತ್ತೆ. ಇದ್ರ ಬಗ್ಗೆ, ಈ ಕೇಸ್ ಬಗ್ಗೆ ಅಲ್ಲಿಂದಾನೇ ಪೊಲೀಸರು ಹುಡುಕಾಟಕ್ಕೆ ಶುರು ಮಾಡ್ತಾರೆ. ಅಲ್ಲಿಂದಾನೇ ಎಸ್ಕೇಪ್ ಆಗ್ತಾರೆ. ಅಲ್ಲಿಂದ ಗೋವಾಕ್ಕೆ ಹೋಗಿದ್ರು, ಮಹಾರಾಷ್ಟ್ರದಲ್ಲಿದ್ರು ಅನ್ನುವಂಥ ಇನ್ಫಾರ್ಮೇಶನ್ ಇತ್ತು. ಅದಾದ ಬಳಿಕ ಅಲ್ಲಿಂದ ಅಜ್ಞಾತವಾಸಿಯಾಗಿ ಜಾಮೀನು ಮಂಜೂರಿಗೆ ಅರ್ಜಿಯನ್ನ ಹಾಕಿರ್ತಾರೆ. ಆದ್ರೆ ಜಾಮೀನನ್ನ ವಜಾ ಮಾಡಿರುತ್ತೆ ಕೋರ್ಟ್. ಅದಾದ್ಮೇಲೆ ಬೇರೆ ದೇಶಕ್ಕೆ ತೆರಳಿರ್ತಾರೆ. ಅಲ್ಲಿಂದ ಮತ್ತೆ ಹೈಕೋರ್ಟ್ ಸಹಿತ ಜಾಮೀನನ್ನ ವಜಾ ಮಾಡುತ್ತೆ. ಅದಾದ್ಮೇಲೆ ಯಾವುದೇ ರೀತಿಯಾದಂಥ ಇನ್ನು ಆಪ್ಷನ್ಸ್ ಇಲ್ಲ, ಸರೆಂಡರ್ ಒಂದೇ ಆಪ್ಷನ್ಸ್ ಅನ್ನುವಂಥ ನಿಟ್ಟಿನಲ್ಲಿ ಏರ್ಪೋರ್ಟ್ ಇಂದಾನೆ ಸಿಐಡಿ ಆಫೀಸರ್ ವಶಕ್ಕೆ ಆಗ್ತಾರೆ ಭೈರತಿ ಬಸವರಾಜ್ ಅವರು. ಇದಾದ ಮೇಲೆ ಮತ್ತೆ ಸಹಿತ ಜಾಮೀನಿಗೆ ಮಂಜೂರನ್ನ ಮಾಡಿರ್ತಾರೆ. ಇದೀಗ ಷರತ್ತುಬದ್ಧ ಜಾಮೀನು ಸಿಕ್ಕಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಎಸ್ ಅರುಣ್, ಇದೀಗ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ 5ನೇ ಆರೋಪಿಯಾಗಿ ಜೈಲು ವಾಸಿಯಾಗಿರ್ತಾರೆ. ಬಟ್ ಇದೀಗ 82ನೇ ಸೆಷನ್ಸ್ ಕೋರ್ಟ್ ಇದೀಗ ಜಾಮೀನು ಮಂಜೂರು ಮಾಡಿರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಅರುಣ್ ಈ ಬಗ್ಗೆ? ವನಿತಾ, ಏನಂದ್ರೆ ಬಿಕ್ಲ ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಂತಹ ಮಾಜಿ ಸಚಿವ ಭೈರತಿ ಬಸವರಾಜ್ ಅವರಿಗೆ ಕೋರ್ಟ್ ಇವತ್ತು ಜಾಮೀನನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಅವರು 5ನೇ ಆರೋಪಿ ಆಗಿರ್ತಾರೆ. ಮತ್ತೆ ಫೆಬ್ರವರಿ 12ನೇ ತಾರೀಕು ಅವರನ್ನ ಸಿಐಡಿ ಅಧಿಕಾರಿಗಳು ಏರ್ಪೋರ್ಟ್ ನಲ್ಲಿ ಬಂಧನ ಮಾಡ್ತಾರೆ. ಅದಕ್ಕೂ ಮುನ್ನ ಕೆಲವೊಂದಷ್ಟು ಹೈಡ್ರಾಮಾಗಳು ಸಹ ನಡೆದಿರುವಂತದ್ದು. ಅಂದ್ರೆ ಭೈರತಿ ಬಸವರಾಜ್ ಅವರ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಸಹ ಅವರಿಗೆ ಹಿನ್ನಡೆ ಆಗಿರುತ್ತೆ. ಸುಪ್ರೀಂ ಕೋರ್ಟ್ ಸಹ ಹೇಳುತ್ತೆ, ನೀವು ತಪ್ಪೇ ಮಾಡಿಲ್ಲ ಅಂದ್ರೆ ತನಿಖಾಧಿಕಾರಿಗಳಿಂದ ಹಾಜರಾಗಬಹುದಲ್ವಾ ಅಂತ ಹೇಳ್ಬಿಟ್ಟು ಅವರನ್ನ ವಕೀಲರಿಗೂ ಸಹ ಒಂದು ಹೇಳುತ್ತೆ. ಆನಂತರ ಅವರು ಅಹಮದಾಬಾದ್ನಿಂದ ಒಂದು ಏರ್ಪೋರ್ಟ್ ನಲ್ಲಿ ಬರ್ತಾರೆ. ಏರ್ಪೋರ್ಟ್ ನಲ್ಲಿ ಬಂದ ಸಿಐಡಿ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡ್ತಾರೆ. ಆನಂತರ ಸುಮಾರು 7 ದಿನಗಳ ಕಾಲ ಅವರನ್ನ ಸಿಐಡಿ ಅಧಿಕಾರಿಗಳು ತೀವ್ರ ಅವರಿಗೆ ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದ ನಂತರ ಅವರನ್ನ ಸಿಐಡಿ ಅಧಿಕಾರಿಗಳು ಮತ್ತೆ ಅವರು ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಕೋರ್ಟ್ ಮುಂದೆ ಹಾಜರುಪಡಿಸಿದ ನಂತರ ಕೋರ್ಟ್ ಸಹ ಅವರನ್ನ ಮತ್ತೆ ವಶಕ್ಕೆ ನೀಡುವಂತಹ ಸಿಐಡಿ ಅಧಿಕಾರಿಗಳು ಕೇಳ್ತಾರೆ. ಆದ್ರೆ ಕೋರ್ಟ್ ಅವರನ್ನ ಒಂದು ನ್ಯಾಯಾಂಗ ಬಂಧನಕ್ಕೆ ವಿಧಿಸುತ್ತೆ. ಪರತ್ನಗರದ ಜೈಲಿನಲ್ಲಿ ಕಳೆದ ಫೆಬ್ರವರಿ 15ರ ತಾರೀಕಿನಿಂದಲೂ ಸಹ ಅವರು ಒಂದು ತಿಂಗಳಿಂದ ಸಹ ಒಂದು ಜೈಲಲ್ಲಿ ಇರ್ತಾರೆ. ಆನಂತರ ಇದೀಗ ಒಂದು ಜನಪ್ರತಿನಿಧಿಗಳು ವಿಶೇಷ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನ ಸಲ್ಲಿಸ್ಕೊಂತಾರೆ. ಅಂದ್ರೆ ಜಾಮೀನನ್ನ ಕೊಡಬೇಕು. ಯಾಕಂದ್ರೆ ಈಗಾಗಲೇ ಈ ಒಂದು ಪ್ರಕರಣದ ಚಾರ್ಜ್ ಶೀಟ್ ಅನ್ನ ಸಹ ಪೊಲೀಸರು ಸಲ್ಲಿಸಿರುವಂತದ್ದು. ಮತ್ತೆ ತನಿಖೆಗೂ ಸಹ ಸಹಕಾರ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರ ಪರ ವಕೀಲರು ಒಂದು ವಾದವನ್ನ ಮಾಡಿದ್ರು. ಅವರ ಪರವಾಗಿ ಒಂದು ಸಂದೇಶ್ ಚೋಟಾ ಅವರು ಒಂದು ವಾದವನ್ನ ಮಾಡಿದ್ರು. ಮತ್ತೆ ಸಿಐಡಿ ಪರವಾಗಿ ಎಸ್ಪಿಪಿ ಅಶೋಕ್ ನಾಯ್ಕ್ ಅವರು ಸಹ ತೀವ್ರವಾಗಿ ಅವ್ರಿಗೆ ಅಬ್ಜೆಕ್ಷನ್ ಮಾಡಿದ್ರು. ಜಾಮೀನನ್ನು ಕೊಡಬಾರ್ದು, ಯಾಕಂದ್ರೆ ಸಾಕ್ಷಿಗಳಿಗೆ ಬೆದರಿಕೆ ಆಗ್ತಾರೆ, ಮತ್ತೆ ತನಿಖಾಧಿಕಾರಿ ಒತ್ತಡ ಆಗ್ತಾರೆ ಅಂತ ಹೇಳ್ಬಿಟ್ಟು ವಾದವನ್ನ ಮಾಡಿದ್ರು. ಆದ್ರೆ ಕೊನೆಯದಾಗಿ ನ್ಯಾಯಾಲಯ ಎಲ್ಲವನ್ನೂ ಸಹ ವಾದ ಮತ್ತು ಪ್ರತಿವಾದವನ್ನು ಆಲಿಸಿ ಇವತ್ತು ಒಂದು ತೀರ್ಪನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇವಾಗ ಬಿಡುಗಡೆ ಆಗುವಂತದ್ದು. ಆದ್ರೆ ನಾಳೆ ಅದು ಜೈಲಿನಿಂದ ಬಿಡುಗಡೆ ಆಗ್ತಾರೆ. ಅವರಿಗೆ 2 ಲಕ್ಷ ರೂಪಾಯಿ ಬಾಂಡ್ ಅನ್ನ ಡೆಪಾಸಿಟ್ ಮಾಡಬೇಕು. ಮತ್ತೆ ಅದ್ರ ಜೊತೆಗೆ 2 ಶ್ಯೂರಿಟಿದಾರರನ್ನ ಸಹ ಒದಗಿಸಬೇಕು. ಮತ್ತೆ ಪ್ರತಿ ಭಾನುವಾರ ಬೆಳಗ್ಗೆ
ಏನು ಅಂದ್ರೆ ಒಂದು ತಿಂಗಳಲ್ಲಿ 3ನೇ ಭಾನುವಾರ ಏನ್ ಬರುತ್ತೆ ಆ ಒಂದು ಭಾನುವಾರ ಬೆಳಗ್ಗೆ ಹೋಗ್ಬಿಟ್ಟು ಸಿಐಡಿ ಅಧಿಕಾರಿಗಳ ಮುಂದೆ ಹಾಜರಾಗಿ ಸೈನ್ ಅನ್ನ ಹಾಕ್ಬಿಟ್ಟು ಬರಬೇಕು. ಮತ್ತೆ ಆ ನ್ಯಾಯಾಲಯದ ವ್ಯಾಪ್ತಿಯನ್ನ ಬಿಟ್ಟು ಎಲ್ಲೂ ಹೋಗುವಂತಿಲ್ಲ, ಅಂದ್ರೆ ಅವ್ರ ಪಾಸ್ಪೋರ್ಟ್ ಅನ್ನ ಸಹ ಸರೆಂಡರ್ ಮಾಡಬೇಕು. ಅಂದ್ರೆ ವಿಚಾರಣಾ ದಿನದ ನ್ಯಾಯಾಲಯ ಒಂದು ಏನಿರುತ್ತೆ ಅದರ ವ್ಯಾಪ್ತಿಯನ್ನ ಬಿಟ್ಟು ಹೋಗೋಂಗಿಲ್ಲ. ಮತ್ತೆ ಈ ರೀತಿಯ ಕೆಲವೊಂದಷ್ಟು ಕಂಡೀಷನ್ಸ್ ಹಾಕಿ ಇವತ್ತು ಕೋರ್ಟ್ ಬೇಲನ್ನ ಕೊಟ್ಟಿರುವಂತದ್ದು ವನಿತಾ. ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ. ಬಿಕ್ಲು ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ 5ನೇ ಆರೋಪಿ ಆಗಿರುವಂತಹ ಭೈರತಿ ಬಸವರಾಜ್ಗೆ ಇದೀಗ ಕೋರ್ಟ್ ರಿಲೀಫ್ ಅನ್ನ ಕೊಟ್ಟಿದೆ. ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿರುವಂಥದ್ದು, ಕೆಲವೊಂದು ಕಂಡೀಷನ್ಸ್ ಅನ್ನ ಹಾಕಿ. ಏನು ಯಾವಾಗ ಸಿಐಡಿ ಆಫೀಸರ್ಗೆ ತನಿಖೆಗೆ ಅನಿವಾರ್ಯತೆ ಇರುತ್ತೆ ಆ ಟೈಮಲ್ಲಿ ಭೈರತಿ ಬಸವರಾಜ್ ಬರಬೇಕು, ಹಾಜರಾಗಬೇಕು, ತನಿಖೆಯನ್ನ ಅಲ್ಲಿ ಎದುರಿಸಬೇಕಾಗುತ್ತೆ. ಇನ್ನು ಅದರ ಜೊತೆಗೆ ನೋಡಿ, ಈ ವಿಚಾರದಲ್ಲಿ ಭೈರತಿ ಬಸವರಾಜ್ ಅವರು ಅಜ್ಞಾತವಾಸವಾಗಿ ಅಂದ್ರೆ ಎಷ್ಟೇ ಹುಡುಕಾಟವನ್ನು ನಡೆಸಿದ್ರು ಪೊಲೀಸರ ವಶಕ್ಕೆ ಸಿಕ್ಕಿರೋದಿಲ್ಲ. ಹೀಗಾಗಿ ಇನ್ನೇನು ಭೈರತಿ ಬಸವರಾಜ್ ಮುಂದಿನ ಕಾನೂನಿನ ಕ್ರಮಗಳನ್ನ ಎಲ್ಲಾ ರೀತಿಯಲ್ಲಿ ಹೋರಾಟವನ್ನು ನಡೆಸ್ತಾರೆ. ಕೊನೆಯದಾಗಿ ಹೈಕೋರ್ಟ್ ಸಹಿತ ಇವರ ಜಾಮೀನನ್ನ ವಜಾಗೊಳಿಸುತ್ತೆ. ರೀಸೆಂಟ್ ಆಗಿ ಸಹಿತ ಒಂದು ಜಾಮೀನಿಗೆ ಅರ್ಜಿಯನ್ನ ಹಾಕಿರ್ತಾರೆ, ಬಟ್ ಅಲ್ಲೂ ಕೂಡ ವಜಾ ಆಗುತ್ತೆ ಜಾಮೀನು. ಬಟ್ ಈಗ ಜಾಮೀನು ಸಿಕ್ಕಿರುವಂತದ್ದು, ಷರತ್ತುಬದ್ಧ ಜಾಮೀನು ಸಿಕ್ಕಿರುವಂತದ್ದು. ಸೊ ಹಾಗಾಗಿ ಇದನ್ನೆಲ್ಲ ಗಮನಿಸ್ತಾ ಹೋದಾಗ ಬಿಕ್ಲು ಶಿವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡಿ, ಬಿಕ್ಲು ಶಿವ ಯಾವಾಗ ಕೊಲೆ ಆಗುತ್ತೆ ಆ ಸಂದರ್ಭದಲ್ಲಿ ಅವರ ತಾಯಿ ಇದನ್ನ ಗಮನಿಸಿರ್ತಾರೆ. ಮನೆಯ ಪಕ್ಕದ ರೋಡ್ನಲ್ಲಿ ಅಲ್ಲಿ ಕೊಲೆ ಮಾಡಿದ್ದಾರೆ, ಒಂದಿಷ್ಟು ಗುಂಪು ಬಂದು ಅಟ್ಯಾಕ್ ಮಾಡುತ್ತೆ ಅನ್ನುವಂಥ ಆರೋಪವನ್ನ ಮಾಡಿ ಬಿಕ್ಲು ಶಿವ ತಾಯಿ ಕೇಸನ್ನ ದಾಖಲಿಸಿರ್ತಾರೆ. ಈ ಕೇಸಲ್ಲಿ ಭೈರತಿ ಬಸವರಾಜ್ ಸಹಿತ ಇದರಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಇದರಲ್ಲಿ ಹೊಂಚನ ರೂಪಿಸೋಕೆ ಅವ್ರದ್ದು ಸಹಿತ ಅಲ್ಲಿ ಪ್ಲಾನಿಂಗ್ಸ್ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಭೈರತಿ ಬಸವರಾಜನ 5ನೇ ಆರೋಪಿಯಾಗಿ ಅಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಇದೀಗ ಸಿಐಡಿ ಆಫೀಸರ್ಸ್ಗಳು ಸಹಿತ ನಿರಂತರವಾಗಿ ಇದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾರೆ. ತನಿಖೆ ಆದ ಬಳಿಕ ಈಗ ಸದ್ಯಕ್ಕೆ ರಿಲೀಫ್ ಸಿಕ್ಕಿರುವಂತದ್ದು. ಜಾಮೀನು ಸಿಕ್ಕರೂ ಇಂದು ಭೈರತಿ ಬಸವರಾಜ್ಗಿಲ್ಲ ಬಿಡುಗಡೆ ಭಾಗ್ಯ. ನಾಳೆ ಬೆಳಗ್ಗೆ ಶಾಸಕ ಭೈರತಿ ಬಸವರಾಜ್ ರಿಲೀಸ್. ಕೋರ್ಟ್ ಆರ್ಡರ್ ತಡವಾಗುವ ಕಾರಣ ನಾಳೆ ರಿಲೀಸ್. ಜಾಮೀನು ಸಿಕ್ಕರೂ ಇಂದು ಭೈರತಿ ಬಸವರಾಜ್ಗೆ ಇಲ್ಲ ಬಿಡುಗಡೆಯ ಭಾಗ್ಯ. ನಾಳೆ ಬೆಳಗ್ಗೆ ಶಾಸಕ ಭೈರತಿ ಬಸವರಾಜ್ ರಿಲೀಸ್ ಆಗ್ತಾರೆ. ಕೋರ್ಟ್ ಆರ್ಡರ್ ತಡವಾಗುವ ಕಾರಣ ನಾಳೆ ರಿಲೀಸ್ ಮಾಡಲಾಗುತ್ತೆ. ನೋಡಿ, ಜಾಮೀನು ಸಿಕ್ಕಿರೋದು ತಡವಾಗಿರೋದ್ರಿಂದ ಇದೀಗ ಜೈಲಿನ ಟೈಮಿಂಗ್ ಸಹಿತ ಅಲ್ಲಿ ಮುಗ್ದಿರುತ್ತೆ. ಸೊ ಹಾಗಾಗಿ ನಾಳೆ ಬೆಳಿಗ್ಗೆ ಭೈರತಿ ಬಸವರಾಜ್ ಜೈಲಿಂದ ರಿಲೀಸ್ ಆಗ್ತಾರೆ. ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳಿರುತ್ತೆ ಕಾನೂನಿನ ಅಡಿಯಲ್ಲಿ, ಅವುಗಳನ್ನ ಪಾಲಿಸಲೇಬೇಕಾಗುತ್ತೆ. ಎಂತ ದೊಡ್ಡ ವ್ಯಕ್ತಿಯಾದ್ರೂ ಸಹಿತ ಕಾನೂನಿನ ಮುಂದೆ ಎಲ್ರಿಗೂ ಸಹಿತ ರೂಲ್ಸ್ಗಳು ಒಂದೇ. ಸೊ ಹಾಗಾಗಿ ಭೈರತಿ ಬಸವರಾಜ್ ಇವತ್ತು ಜಾಮೀನು ಸಿಕ್ಕಿದೆ, ಬಟ್ ಅಲ್ಲಿ ಬಿಡುಗಡೆಯ ಭಾಗ್ಯ ಇಲ್ಲ. ಹಾಗಾಗಿ ಇವತ್ತೊಂದು ದಿನ ಮತ್ತೆ ಜೈಲಿನಲ್ಲಿಯೇ ಕಳಿಬೇಕಾಗುತ್ತೆ ಭೈರತಿ ಬಸವರಾಜ್. ನಾಳೆಗೆ ಇವತ್ತು ಜಾಮೀನು ಮಂಜೂರಾಗಿದೆ, ನಾಳೆ ಬಿಡುಗಡೆ ಹೊಂದ್ತಾರೆ, ರಿಲೀಸ್ ಆಗ್ತಾರೆ ಜೈಲಿನಿಂದ. ಈಗಾಗಲೇ ಟೈಮಿಂಗ್ಸ್ ಮುಗ್ದಿರುತ್ತೆ. ಅಲ್ಲಿ ಒಂದಿಷ್ಟು ಜೈಲಿನಲ್ಲಿ ಒಂದಿಷ್ಟು ರೂಲ್ಸ್ಗಳಿರುತ್ತೆ, ಅವುಗಳನ್ನ ಫಾಲೋ ಮಾಡಬೇಕಾಗುತ್ತೆ ಕಾನೂನಿನ ಅಡಿಯಲ್ಲಿ. ಸೊ ಹೀಗಾಗಿ ನಾಳೆಗೆ ಭೈರತಿ ಬಸವರಾಜ್ ಜೈಲಿನಿಂದ ರಿಲೀಸ್ ಆಗ್ತಾರೆ.